ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ಥರ ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ರೆಡಿಯಾಗಿ ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಕಸಿನ್ ಮದುವೆ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಫ್ಯಾಮಿಲಿ ಪೂರ ಬಂದಿಲ್ಲ, ನಾನು ಅಮ್ಮವ್ರ ಜೊತೆನಲ್ಲಿ ಬಂದಿದ ತಕ್ಷಣ ಚೌಟ್ರಿ ಒಳಗಡೆ ಹೋಗ್ದಲೇ ಫೋಟೋಶೂಟ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮದುವೆ ಯಾವುದಾದ್ರೂ ಇರ್ಬೋದು, ಫಂಕ್ಷನ್ ಯಾವುದಾದ್ರೂ ಇರ್ಬೋದು, ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಸಾಕು ನಮ್ಮ ಫೋಟೋಶೂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲ ನನ್ನ ಕಸಿನ್ಸು ಮೀಟ್ ಆಗಿದ್ವಿ ಅಂದರೆ ಕೇಳಬೇಕಾ, ಮಸ್ತ್ ಫೋಟೋಸನ್ನು ತೆಕ್ಕೊಂಡ್ವಿ. ಎಲ್ಲರೂ ಮೀಟ್ ಮಾಡಿದ್ದು ತುಂಬ ಖುಷಿಯಾಯಿತು. ಈ ಮದುವೆಗೆ ಬರೋದಕ್ಕೆ ಮೇಯ್ನ್ ರೀಸನ್ನೇ ಎಲ್ಲರೂ ಸಿಗ್ತಾರೆ ಅಂತ. ಸೊ ಒಂದಷ್ಟು ಫೋಟೋಸನ್ನು ತೆಕ್ಕೊಂಡು ಈಗ ಚೌಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಗುರುರಾಜ ಕಲ್ಯಾಣ ಮಂಟಪ ಚಿಕ್ಕಬಳ್ಳಾಪುರದಲ್ಲಿ ಮದುವೆ ನಡೀತಾ ಇದ್ದಿದ್ದು. ನಮ್ಮ ಆಂಟಿ ಮಗಳದು ಮದುವೆ. ಆ್ಯಕ್ಚುಲಿ ಮದುವೆಗೆ ನಾನು ಬರ್ತೀನೋ ಬರೋದೇ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೆ. ಯಾಕೆ ಅಂದರೆ ಅದೊಂದು ದೊಡ್ಡ ಸ್ಟೋರಿ ಹೇಳ್ತೀನಿ. ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು, ಎಲ್ಲರೂ ಅಟ್ ಎ ಟೈಮ್ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಇವರೇ ನೋಡಿ ಮದುವೆ ಆಗ್ತಾ ಇರೋವಂಥ ಹ್ಯಾಪಿ ಕಪಲ್ ಹರ್ಷಿತಾ ಆ್ಯಂಡ್ ಶಶಾಂಕ್. ಇವ್ರು ನೋಡಿದಾಗ್ಲೇ ತುಂಬ ಖುಷಿ ಆಯಿತು, ಯಾಕೆಂದರೆ ಸ್ಟೇಜ್ ಮೇಲೇ ಅವ್ರು ಅಷ್ಟು ಖುಷಿಯಾಗಿದ್ದದನ್ನು ನೋಡಿ ಸೊ ಹ್ಯಾಪಿ ಕಪಲ್ ಅನ್ನಿಸ್ತು. ಮದುವೆ ಆದಮೇಲೂ ಇವ್ರ ಲೈಫು ಇಷ್ಟೇ ಖುಷಿಯಾಗಿರಲಿ ಅಂತ ಹಾರೈಸ್ತೀನಿ. ಕ್ಯೂ ನೋಡಿದ್ರೆ ಎಷ್ಟು ಜನ ನಿಂತಿದ್ರು ಅಂದರೆ ಬಂದಿದ ತಕ್ಷಣನೇ ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅನ್ನೋ ಪ್ಲ್ಯಾನಲ್ಲಿ ಬಂದ್ವಿ. ಆದರೆ ಆ ಲೈನ್ ನೋಡಿನೇ ಭಯ ಆಗೋಯ್ತು. ತುಂಬಾ ಜನ ಬಂದಿದ್ರು ಮದುವೆಗೆ. ಇವರೇ ನಮ್ಮ ಆಂಟಿ ಅಂಕಲ್. ಮಗಳು ಮದುವೆ ಖುಷಿಯಲ್ಲಿ ಬಂದವ್ರನ್ನೆಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ. ಇವನು ನನ್ನ ತಂಗಿ ಅವ್ರ ತಮ್ಮ ನಿಖಿಲ್ ಅಂತ ಹೇಳ್ಬಿಟ್ಟು ಅಕ್ಕನ ಮದುವೆಯಲ್ಲಿ ಫುಲ್ಲು ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದಾನೆ. ಇನ್ನು ಇವರೆಲ್ಲ ನಮ್ಮ ಹೊಸಳ್ಳಿ ಬಳಗದವರು. ನಿಮಗೆ ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲೂ ಕಾಣಿಸ್ತಾ ಇರ್ತಾರೆ. ಬಂದಿದ ತಕ್ಷಣವೇ ಫುಲ್ಲು ಬಾಯಿಲಿ ಅಂತ ಕರೆದು ಮಾತಾಡಿಸ್ತಾ ಇದ್ರು. ಎಲ್ಲರೂ ನೋಡಿದ್ದು ತುಂಬ ಖುಷಿ ಆಯಿತು. ಯಾಕೆ ಅಂದರೆ ಇವರೆಲ್ಲರೂ ಬರ್ತಾರೆ ಅಂತಲೇ ನಾನು ಈ ಮದುವೆ ಅಟೆಂಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದು. ಮತ್ತು ಇವಳನ್ನ ಸ್ಕೂಲ್ಗೆ ಹಾಕಿರೋದ್ರಿಂದ ಯಾವಾಗ ಊರಿಗೆ ಹೋಗ್ತೀನೋ ಗೊತ್ತಿಲ್ಲ. ಇವರೆಲ್ಲರೂ ಸಿಗ್ತಾರೆ, ಇನ್ನೊಂದ್ಸತಿ ನೋಡ್ದಂಗೆ ಆಗುತ್ತೆ, ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ. ನನ್ನ ತಮ್ಮ ಸ್ಟೇಜ್ ಮೇಲೆ ನಿಂತ್ಕೊಂಡು ಬಂದವ್ರನ್ನ ಹೋದವ್ರನ್ನ ಮಾತಾಡಿಸ್ಕೊಂಡು ಸ್ಟೇಜ್ ಮೇಲೆ ಫೋಟೋ ಕಳ್ಸೋದು ಅದನ್ನೆಲ್ಲ ಮಾಡ್ತಾ ಇದ್ದ. ನಮ್ಮ ಮನೆ ಓನರ್ ಅವರ ಅಕ್ಕನ ಮಗಳದು ಇವತ್ತು ನಾಳೆನೇ ಮದುವೆ ಇದ್ದಿದ್ದು. ಹಾಗಾಗಿ ಅತ್ತೆ ಮಾವನ್ನ ಆ ಮದುವೆಗೆ ಕಳಿಸಿ ಇವರು ನಮ್ಮ ಕ್ಲೋಸ್ ರಿಲೇಟಿವ್ ಆಗಿರೋದ್ರಿಂದ ಈ ಮದುವೆಗೆ ನಾನು ಬರಬೇಕಿತ್ತು. ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಸ್ಸಲ್ಲಿ ಬರೋವಷ್ಟು ಪೇಷನ್ಸ್ ಅಂತೂ ನನಗಿರಲಿಲ್ಲ. ಮದುವೆ ಅಂದರೆ ಸ್ವಲ್ಪ ರೆಡಿ ಆಗಬೇಕಾಗಿರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ರೆಡಿಯಾಗಿ ಬಸ್ಸಲ್ಲಿ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಲಾಸ್ಟ್ ಆಪ್ಷನ್ ಇದ್ದಿದ್ದು ನಮ್ಮಮ್ಮ ನನ್ನ ತಮ್ಮನೇ ಚಿಕ್ಕಬಳ್ಳಾಪುರಕ್ಕೆ ಬಂದವರು ಚಿಂತಾಮಣಿಗೆ ಬಂದು ಅಲ್ಲಿಂದ ನನ್ನನ್ನು ಮದುವೆ ಕರ್ಕೊಂಬಂದು ಅಟೆಂಡ್ ಮಾಡಿಸಿ ಮತ್ತೆ ನನ್ನನ್ನು ಚಿಂತಾಮಣಿಗೆ ಬಿಡಬೇಕಾಗಿತ್ತು. ಈ ಒಂದು ತೊಂದರೆನ ಅವ್ರಿಗೆ ಕೊಡ್ತಾ ಇದ್ದೀನಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ನನ್ನ ಹಸ್ಬೆಂಡ್ ಇಲ್ಲಿದ್ದಿದ್ರೆ ಅವರನ್ನೇ ಕರ್ಕೊಂಡು ನಾನು ಮದುವೆಗೆ ಬರ್ತಾ ಇದ್ದೆ. ಇವಾಗ ಒಬ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳು ಯಾವಾಗ ದೊಡ್ಡವ್ರು ಆಗ್ತಾರಪ್ಪ ಫ್ರೀಯಾಗಿ ಓಡಾಡೋದಕ್ಕೆ ಅಂತ ಅನಿಸ್ತಾ ಇತ್ತು. ಇನ್ನು ಅವ್ರಿಗೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಮಾಡಿ ಊಟಕ್ಕೆ ಬಂದ್ವಿ. ಊಟ ಮಾಡ್ಕೊಂಡ್ಬಿಟ್ಟು ಹೊರಡೋಣ ಅಂತ. ಸೊ ನಮ್ಮ ಬ್ಯಾಚ್ ಎಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಅದು ಕೂಡ ಒಂದು ಖುಷಿ ಫಂಕ್ಷನ್ಗಳಲ್ಲಿ ಜೊತೆನಲ್ಲಿ ಊಟ ಮಾಡೋದು. ನನ್ನ ಮಗನಿಗಂತೂ ರಾಜಾತಿಥ್ಯ ನಡೀತಾ ಇತ್ತು ಅವ್ರ ಚಿಕ್ಕಿಗಳಿಂದ. ನನ್ನ ತಮ್ಮ ಅಂತೂ ಕುದುರೆ ಮೇಲೆ ಕೂತಂಗೆ ಆಡ್ತಾ ಇದ್ದ. ಅಟ್ ಎನಿ ಕಾಸ್ಟ್ ನಾನು ರಿಸೆಪ್ಷನ್ ಮುಗಿಸ್ಕೊಂಡು ವಾಪಸ್ ಹೋಗಲೇಬೇಕು, ಸೋಮವಾರ ಅಟೆಂಡ್ ಮಾಡಬೇಕು ಕೋರ್ಟ್ನ, ಫೈಲ್ಸ್ ಜಾಸ್ತಿ ಇದ್ದಾವೆ ಅಂತ ಅಂದ್ಬಿಟ್ಟು. ಹಾಗಾಗಿ ಬಾಯ್ ಹೇಳಿಬಿಟ್ಟು ಬೇಗನೆ ಹೊರಟ್ವಿ. ತುಂಬ ಬೇಜಾರಾಯಿತು, ಯಾಕೆಂದರೆ ಸ್ವಲ್ಪ ಹೊತ್ತಿದ್ದು ಎಲ್ಲರೂ ಮಾತಾಡಿಸ್ಕೊಂಡು ಬರ್ಬೋದಾಗಿತ್ತು. ಇವರಿಬ್ಬರು ಕಾರ್ ಹಿಂದೆ ಕೂತಿರೋ ಮಹಾನುಭಾವರಿದ್ದಾರಲ್ಲ, ಮದುವೆಗೆ ಬಂದ್ರೂ ಮದುವೆನಲ್ಲಿ ಇರ್ದಂಗೆ ಮದುವೆ ಊಟ ಮಾಡ್ದಿಲ್ದಂಗೆ ಬಂದಂಥ ಮಹಾನುಭಾವರು ಇವರೇನೆ. ಮದುವೆ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಟೈಮ್ ಆಗಲೇ ನೈಟ್ 10:15 ಆಗಿದೆ. ನನ್ನ ತಮ್ಮ ಅಮ್ಮ ಅಂತೂ ಹೋಗಲೇಬೇಕಟ್ ಎನಿ ಕಾಸ್ಟ್ ಅಂತಂದರು. ಇವಾಗ ಜಸ್ಟು ಬಂದು ನನ್ನ ಮನೆಗೆ ಬಿಟ್ಬಿಟ್ಟು ಇವಾಗ ಹೊಸಳ್ಳಿಗೆ ಹೋಗಬೇಕು ಅಂತ ಹೊರಟರು. ಮೋಸ್ಟ್ಲಿ ಅವ್ರು ಹೋಗೋಷ್ಟೊತ್ತಿಗೆ ಮಧ್ಯರಾತ್ರಿ 2 ಗಂಟೆನೇ ಆಗುತ್ತೋ 3 ಗಂಟೆನೇ ಆಗುತ್ತೋ ಗೊತ್ತಿಲ್ಲ. ತುಂಬ ಅರ್ಜೆಂಟಲ್ಲಿ ಮದುವೆ ಅಟೆಂಡ್ ಮಾಡಿದ್ವಿ. ಅಲ್ಲಿದ್ದವ್ರೂ ಜಾಸ್ತಿ ಯಾರನ್ನೂ ಮಾತಾಡ್ಸೋಕ್ಕೂ ಟೈಮ್ ಆಗಲಿಲ್ಲ. ಊಟ ಮಾಡ್ಕೊಂಡವ್ರೆ ಬೇಗ ವಾಪಸ್ ಬಂದ್ವಿ. ಅವರು ಇನ್ನೇನು ಬಿಟ್ಬಿಟ್ಟು ಹೊರಟರು. ಮದುವೆ ಅಂತೂ ತುಂಬ ಚೆನ್ನಾಗಾಯಿತು. ಒಟ್ಟಿನಲ್ಲಿ ಗಂಡು ಹೆಣ್ಣು ತುಂಬ ಖುಷಿಯಾಗಿದ್ದರು, ಹ್ಯಾಪಿ ಕಪಲ್ ಅಂತ ಅನ್ನಿಸ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.